ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ಇರುವ ಇಂದು ದಿನಾಂಕ 27/10/2025 ಸೋಮವಾರದಂದು ಹುಬ್ಬಳ್ಳಿ, ಶಿಗ್ಗಾಂವ್ ಹಾಗೂ ಗದಗ ಕಡೆಯಿಂದ ಹಾವೇರಿಗೆ ಹೋಗುವ ಬಸ್ಗಳು ಬಂಕಾಪುರ ತಂಬಾಕದ ಮನೆ ಕ್ರಾಸ್ ಪ್ರತಿದಿನವೂ ಕೂಡ ಸಾರ್ವಜನಿಕರು ಬಸ್ ಕಾಯುತ್ತಾ ಇರುತ್ತಾರೆ. ಒಟ್ಟಾರೆ ಇಲ್ಲಿ ಸಾರ್ವಜನಿಕರಿಗೆ, ಮಹಿಳೆಯರಿಗೆ ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಬಸ್ ಕಾಯುವುದು ದಿನಂಪ್ರತಿ ಕಾಯುವುದಾಗಿದೆ. ಹಾಗೂ ಹಾವೇರಿಯಿಂದ ಹುಬ್ಬಳ್ಳಿ ಕಡೆ ಶಿಗ್ಗಾಂವ್ಗೆ ಹೋಗುವ ಬಸ್ಗಳನ್ನು ಕೂಡ ಕಾಯ್ತಾ ಇರ್ತಾರೆ. ಸಾರ್ವಜನಿಕರು, ಶಾಲಾ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳು, ಕೆಲಸಕ್ಕೆ ಹೋಗುವ ಮಹಿಳೆಯರು, ಪುರುಷರು, ಸಾರ್ವಜನಿಕರು ಬಹಳ ಬೇಸತ್ತುಗೊಂಡಿದ್ದಾರೆ. ಬಸ್ಗಳೇ ಇರೋದಿಲ್ಲ. ರಾಷ್ಟ್ರೀಯ ಹೆದ್ದಾರಿ ಮೇಲುಗಡೆ ಬಸ್ಗಳು ಹಾದು ಹೋಗುತ್ತೆ. ಇದರಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗಿದ್ದು, ಇಲ್ಲಿ ಕೆಎಸ್ಆರ್ಟಿಸಿ ಬಂಕಾಪುರದ ತಂಬಾಕು ಮನೆ ಕ್ರಾಸಿಗೆ ಒಬ್ಬ ಕಂಟ್ರೋಲರ್ ಇರ್ತಾರೆ. ಆದರೂ ಕೂಡ ಸರ್ಕಾರಿ ಬಸ್ಗೆ ಕೆಎಸ್ಆರ್ಟಿಸಿ ಬಸ್ನವರು ರಾಷ್ಟ್ರೀಯ ಹೆದ್ದಾರಿ ಮೇಲ್ಗಡೆ ಬಸ್ಸು ಹೋಗುವುದನ್ನು ಕಂಡು ಜನ ತುಂಬಾ ಬೇಸರಗೊಂಡಿದ್ದಾರೆ. ಆಫೀಸರ್ ತಪ್ಪು ಅಥವಾ ಕೆಎಸ್ಆರ್ಟಿಸಿ ಅಧಿಕಾರಿಗಳು ತಪ್ಪು? ಒಟ್ಟಾರೆ ಶಾಲಾ ವಿದ್ಯಾರ್ಥಿಗಳಿಗೆ, ಕೆಲಸಕ್ಕೆ ಹೋಗುವವರಿಗೆ ಸಮಯಕ್ಕೆ ಸರಿಯಾಗಿ ಬಸ್ಸು ಬರದೆ ಬೇಜಾರಾಗಿ ಬಿಟ್ಟಿದೆ. ಮತ್ತು ಇಲ್ಲಿ ಸ್ಥಳೀಯ ಮುಖಂಡರು ಹಾಗೂ ವಿದ್ಯಾರ್ಥಿಗಳು ಬಂಕಾಪುರದ ಟೋಲ್ ಕ್ರಾಸಿಗೆ ಹೋಗಿ ಬಸ್ನಲ್ಲಿ ತರ್ತಾರೆ. ನಿರ್ಲಕ್ಷ್ಯ ಎಷ್ಟು ಅಂದ್ರೆ ಕೆಎಸ್ಆರ್ಟಿಸಿ ಅವರದ್ದು ಸಾರ್ವಜನಿಕರಿಗೆ ಸ್ಟ್ರೈಕ್ ಮಾಡಿದಾಗ ಅಷ್ಟೇ ಬಸ್ಸು ನಿಲ್ಲಿಸುತ್ತೆ. ಅದು 2-3 ದಿನಗಳ ತನಕ ಮಾತ್ರ. ಅದಾದ ಬಳಿಕ ಮತ್ತು ಪ್ರತಿದಿನದಂತೆ ಯಥಾ ಪ್ರಕಾರ ಬಸ್ಸಿಗಾಗಿ ಕಾಯುವುದೇ ಜೀವನವಾಗಿದೆ ಎಂದು ಸಾರ್ವಜನಿಕರು ಹೇಳಿದರು. ಆ ಬಸ್ನಲ್ಲಿ ಕೇಳಿದ್ರೆ ಅಂದ್ರೆ ಇಲ್ಲ, ಸೀದಾ ಹುಬ್ಬಳ್ಳಿ ಅಂತ ಹೇಳ್ತಾರೆ. ಸಾಲಿಗೆ ಹೋಗೋ ಹುಡುಗರು ಹಿಂಗೆ ನಿಂತಾವ ನೋಡ್ರಿ, ಎಷ್ಟು ನಿಂತಾವ. ಹೋಗವು ಬೈಕ್ನಾಗ ಹೋಗ್ಬಿಡ್ತಾವ. ಗಂಡು ಹುಡ್ರಿ, ಹೆಣ್ಣು ಹುಡ್ರಿ ಏನು ಮಾಡ್ಬೇಕ್ರಿ ಅವ್ರು? ಮುಂಜಾನೆ ಬಸ್ಸ ಇಲ್ಲ. ಅವರು ಕಂಟ್ರೋಲ್ಗಾರು ಒಂದೊಂದ್ಸಲ ಹೋಗ್ತಾರ, ಒಂದೊಂದ್ಸಲ ಹೋಗಂಗೆ ಇಲ್ಲ ಬಸ್. ಅವರು ಮಾಡಂತಡ್ರಿ ಮಾಡಲ್ರಿ ಅಂತಾರೆ. ಅದಕ್ಕೆ ಇನ್ನೊಂದ್ಸಲ ಇದನ್ನ ಮಾಡನ್ರಿ ಅಂದ್ರೆ ಕೇಳವಲ್ರಿ. बस का बहुत प्रॉब्लम है यहाँ पे. सुबह बच्चे बहुत से हावेरी को जाते हैं, लेकिन यहाँ पे बस का प्रॉब्लम बहुत हो रहा है. बस का ಇದು ಶಿಗ್ಗಾಂವ್ ತಾಲೂಕು ಬಂಕಾಪುರ ತಂಬಾಕದ ಮನೆ ಕ್ರಾಸ್ ಅಂತಾರೆ. ಮೊದಲಿಂದನೇ ಇಲ್ಲಿ ಹಳೆ ಸ್ಟಾಪ್ ಇತ್ತು. ಕಂಟ್ರೋಲ್ದವ್ರು ನಿಮಿಷರ ಇಷ್ಟು ವರ್ಷ ಆಯಿತು. ಸರಿಯಾಗಿ ಬಸ್ ಸರಿಯಾಗಿ ಬರೋಂಗಿಲ್ಲ ರೀ ಇಲ್ಲಿ. ಪ್ರತಿ ದಿವಸ ಬೆಳಗ್ಗೆಯಿಂದ 10 ಗಂಟೆ 11 ಗಂಟೆ ಮಟ್ಟ ಮಕ್ಕಳಿಗೆ, ಆಮೇಲೆ ಈಗ ನೌಕರಿಗೆ ಹೋಗೋರಿಗೆ ಎಲ್ಲ ದೊಡ್ಡ ಸಮಸ್ಯೆ ನೋಡ್ರಿ. ಕಂಟ್ರೋಲ್ದವ್ರು ಇದ್ರೂ ಕಂಟ್ರೋಲ್ದವ್ರು ಆ ಕಡೆ ಬಸ್ ಬರಲಿಲ್ಲ ಅಂದ್ರೆ ಈ ಕಡೆ ಬಸ್ ಬರಲಿಲ್ಲ ಅಂದ್ರೆ ಆ ಕಡೆ ಫೋನ್ ಹಚ್ಚಿ ಒಂದಿಟ್ಟು ಕನ್ಫರ್ಮ್ ಮಾಡಿಕೊಂಡು ಬಸ್ ಕೆಳಗೆ ತರಿಸೋಂಥ ವ್ಯವಸ್ಥೆ ಮಾಡೋಂಗಿಲ್ಲ ರೀ. ಒಬ್ರು ಹಂಗಿದ್ರೆ ಒಬ್ರು ಹಿಂಗೆ ಅದ ರೀ. ಕರೆಕ್ಟಾಗಿ ಡ್ಯೂಟಿ ಮಾಡ್ತಾರೋ ಇಲ್ಲ ಅವ್ರನ್ನ ಅವ್ರಿಗೆ ಒಂದು ಸ್ವಲ್ಪ ಆ್ಯಕ್ಷನ್ ತೊಗೋಬೇಕು ರೀ. ಯಾಕಂದ್ರೆ ಮಕ್ಕಳಿಗೆ ನೋಡ್ರಿ, ಈಗ 1 ದಿವಸ ಅಲ್ಲ 2 ದಿವಸ ಅಲ್ಲ, ಪಬ್ಲಿಕ್ ನೋಡ್ರಿ ಎಷ್ಟು ಮಕ್ಳು ಅದಾವೆ, ಎಷ್ಟು ಶಾಲೆ ಮಕ್ಳು ಅದಾವೆ, ಎಷ್ಟು ನೌಕರಿಗೆ ಹೋಗೋರು ಅದಾರ. ಪ್ರತಿ ದಿವಸ ಬೆಳಗ್ಗೆ 7 ಗಂಟೆಲಿಂದ 10 ಗಂಟೆ ಮಟ್ಟ ಮಕ್ಕಳು ಶಾಲೆಗೆ ಹೋಗೋ, ಕಾಲೇಜಿಗೆ ಹೋಗೋ, ನೌಕರಿಗೆ ಹೋಗೋರೆ. ಎಷ್ಟು ಸಮಸ್ಯೆ ಆಗತ್ತೆ ನೋಡ್ರಿ ಸರ್. ಇದಕ್ಕೆಲ್ಲ ಕೆಎಸ್ಆರ್ಟಿಸಿ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ಹೇಳಲಾಗಿತ್ತು. ಸುರೇಶ್ ರಾಣೋಜಿ, ನೀಲಪ್ಪ ಕುರಿ, ಗದಿಗೆಪ್ಪ ಕಳಸೂರ ಹಾಗೂ ಬಂಕಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಸಾರ್ವಜನಿಕರು, ಮಹಿಳೆಯರು, ಶಾಲಾ ವಿದ್ಯಾರ್ಥಿಗಳು, ಯುವಕರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.